ನಮಸ್ಕಾರ. ಮೂರನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಮತ್ತು ಕೊಹ್ಲಿ ಆರ್ಭಟಕ್ಕೆ ಕಂಗಾಲಾಯಿತು ಕಾಂಗಾರು ಪಡೆ. ಆಸೀಸ್ ನಾಡಿನಲ್ಲಿ ಶತಕ ಸಿಡಿಸಿ ಇತಿಹಾಸ ನಿರ್ಮಿಸಿದರು ರೋಹಿತ್ ಶರ್ಮಾ. ಮೂರನೇ ಪಂದ್ಯವನ್ನ ಭರ್ಜರಿಯಾಗಿ ಗೆದ್ದು ಬೀಗಿತು ಟೀಂ ಇಂಡಿಯಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಏಕದಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕಿಂಗ್ ಕೊಹ್ಲಿ ಮತ್ತು ಹಿಟ್ಮ್ಯಾನ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋವೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಆಸೀಸ್ ನಾಡಿನಲ್ಲಿ ಅದೆಂತಹ ಆಟ, ರೋಮಾಂಚನಕಾರಿ ಪ್ರದರ್ಶನ ನೀಡಿದ ಟೀಂ ಇಂಡಿಯಾ ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡಿ ಆಸೀಸ್ ತಂಡವನ್ನ ಹಿಮ್ಮೆಟ್ಟಿಸಿತು ರೋಕೋ ಜೋಡಿ. ಒಂದು ಕಡೆ ಹಿಟ್ ಮ್ಯಾನ್ ರೋಹಿತ್ ರವರ ಅಬ್ಬರದ ಆಟ, ಮತ್ತೊಂದು ಕಡೆ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ರವರ ಸಿಡಿಲಬ್ಬರದ ಆಟ. ಕ್ರೀಡಾ ಅಭಿಮಾನಿಗಳಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಂತಿತ್ತು ಇಂದಿನ ಆಟ. ಹೌದು ಸ್ನೇಹಿತರೆ, ಸಿಡ್ನಿಯ ಎಸ್ಸಿಜಿ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ. ಈ ಮುಖ್ಯವಾಗಿ ಸರಣಿ ಸೋತರೂ ಕೂಡ ಅಭಿಮಾನಿಗಳಿಗೆ ಕ್ರಿಕೆಟ್ನ ರಸದೌತಣವನ್ನ ಈ ಕ್ರಿಕೆಟ್ ದಿಗ್ಗಜರು ಉಣಬಡಿಸಿದ್ದಾರೆ. ಹೌದು, ಸಿಡ್ನಿಯಲ್ಲಿ ಆರಂಭವಾದ ಸರಣಿಯ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ಕೈಗೊಳ್ಳುತ್ತದೆ. ಇದರಂತೆ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ಗಳಿಗೆ ಟೀಂ ಇಂಡಿಯಾದ ಬೌಲರ್ಗಳು ಕಾಟ ನೀಡಿದರು. ಆರಂಭಿಕ ಜೋಡಿಯನ್ನು ಹೊರತುಪಡಿಸಿದರೆ ಇನ್ಯಾವ ಆಟಗಾರ ಕೂಡ ಹೇಳಿಯುವಂತಹ ಆಟವನ್ನ ಆಡಿರಲಿಲ್ಲ. ಪರಿಣಾಮವಾಗಿ ಆಸ್ಟ್ರೇಲಿಯಾ 46.4 ಓವರ್ಗಳಲ್ಲಿ ಕೇವಲ 236 ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು. ತಂಡದ ಪರ ಮ್ಯಾಟ್ ರೇನ್ಶಾ 56 ರನ್ಗಳ ಗರಿಷ್ಠ ಇನ್ನಿಂಗ್ಸ್ ಆಡಿದರು ಮತ್ತು ಮಿಚ್ ಮಾರ್ಷ್ 41 ರನ್ ಬಾರಿಸಿ ಮಿಂಚಿದರು. ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ವೇಗಿ ಹರ್ಷಿತ್ ರಾಣಾ ಪ್ರಮುಖ 4 ವಿಕೆಟ್ ಉರುಳಿಸಿದರು ಸ್ನೇಹಿತರೆ. ಇನ್ನು ಇದಾದ ಬಳಿಕ ಪಂದ್ಯ ಗೆಲ್ಲಲು 237 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ಟೀಂ ಇಂಡಿಯಾಗೆ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಉತ್ತಮ ಆರಂಭವನ್ನ ನೀಡುತ್ತಾರೆ. ಈ ಜೋಡಿ ಮೊದಲ ವಿಕೆಟ್ಗೆ ಅರ್ಧಶತಕದ ಪಾರ್ಟ್ನರ್ಶಿಪ್ ಕೂಡ ಹಂಚಿಕೊಳ್ಳುತ್ತದೆ. ಈ ವೇಳೆ ಶುಭ್ಮನ್ ಗಿಲ್ 24 ರನ್ ಬಾರಿಸಿ ಜೋಸ್ ಹೆಸಲ್ವುಡ್ ರವರಿಗೆ ವಿಕೆಟ್ ಒಪ್ಪಿಸಿದರು. ಆದರೆ ಅಲ್ಲಿಂದ ಶುರುವಾಯಿತು ನೋಡಿ ಕಿಂಗ್ ಕೊಹ್ಲಿ ಹಾಗೂ ಹಿಟ್ ಮ್ಯಾನ್ ರವರ ಸಿಡಿಲಬ್ಬರದ ಆಟ. ಕಳೆದ 2 ಪಂದ್ಯಗಳಲ್ಲಿ ಡಕ್ ಅನುಭವಿಸಿದ್ದ ಕೊಹ್ಲಿ ಇಂದಿನ ಪಂದ್ಯದಲ್ಲಿ ವಿಶ್ವರೂಪದ ಆಟವನ್ನ ಪ್ರದರ್ಶಿಸಿದರು. ಇನ್ನು ಇವರಿಗೆ ಸಾಥ್ ನೀಡಿದ ಹಿಟ್ ಮ್ಯಾನ್ ಕೂಡ ಸಿಡಿಲಬ್ಬರದ ಆಟವನ್ನೇ ನಡೆಸಿದರು. ಈ ಜುಗಲ್ಬಂದಿಯ ಆಟವನ್ನ ಬ್ರೇಕ್ ಮಾಡಲು ಇಡೀ ಆಸೀಸ್ ಪಡೆ ಅಕ್ಷರಶಃ ಹೈರಾಣಾಗಬೇಕಾಯಿತು ಸ್ನೇಹಿತರೆ. ಇನ್ನು ಟೀಂ ಇಂಡಿಯಾದ ಮಾಜಿ ನಾಯಕ ರೋಹಿತ್ ಶರ್ಮಾ ಕೇವಲ 105 ಎಸೆತಗಳಿಂದ ಸ್ಫೋಟಕ ಶತಕ ಬಾರಿಸಿದರು. ಈ ಮುಖ್ಯವಾಗಿ ತಮ್ಮ ಏಕದಿನ ವೃತ್ತಿ ಬದುಕಿನ 33ನೇ ಸೆಂಚುರಿ ಸಿಡಿಸಿದ ವಿಶ್ವ ದಾಖಲೆಯನ್ನ ಕೂಡ ನಿರ್ಮಿಸಿದರು ಸ್ನೇಹಿತರೆ. ಇದಲ್ಲದೆ ಇವರಿಗೆ ಸಾಥ್ ನೀಡಿದ ವಿರಾಟ್ ಕೂಡ ಆಕರ್ಷಕ ಅರ್ಧಶತಕ ಸಿಡಿಸಿ ಫಾರ್ಮ್ ಕಂಡುಕೊಂಡರು. ಅತ್ತ ಆಸೀಸ್ ವೇಗಿಗಳು ಇವರಿಬ್ಬರ ವಿಕೆಟ್ ಪಡೆಯಲು ಅಕ್ಷರಶಃ ಹೈರಾಣು ಪಡಬೇಕಾಯಿತು ಸ್ನೇಹಿತರೆ. ಇನ್ಫ್ಯಾಕ್ಟ್ ಇವರ ಆಟವನ್ನ ವರ್ಣಿಸಲು ನನಗೂ ಕೂಡ ಪದಗಳೇ ಸಿಗುತ್ತಿಲ್ಲ. ಅಂತಿಮವಾಗಿ ಭಾರತ ನಿಗದಿತ ಟಾರ್ಗೆಟ್ ಅನ್ನ 38.3 ಓವರ್ಗಳಲ್ಲಿ ಕೇವಲ 1 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ರೋಹಿತ್ ಶರ್ಮಾ 125 ಎಸೆತಗಳಿಂದ ಅಜೇಯ 121 ರನ್ ಬಾರಿಸಿದರು. ಇವರ ಈ 121 ರನ್ಗಳಲ್ಲಿ 13 4 ಹಾಗೂ 3 6ಗಳು ಒಳಗೊಂಡಿದ್ದವು. ಇನ್ನು ಇವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿ 81 ಎಸೆತಗಳಿಂದ ಅಜೇಯ 74 ರನ್ ಬಾರಿಸಿದರು. ಒಟ್ಟಿನಲ್ಲಿ ಆಸೀಸ್ ನಾಡಿನಲ್ಲಿ ಮಾನ ಉಳಿಸಿಕೊಳ್ಳಬೇಕಾಗಿದ್ದ ಪಂದ್ಯದಲ್ಲಿ ಟೀಂ ಇಂಡಿಯಾದ ಹಿರಿಯ ಆಟಗಾರರು ಅಬ್ಬರಿಸಿ ಭಾರತ ತಂಡಕ್ಕೆ ಭರ್ಜರಿ ಗೆಲುವು ತಂದುಕೊಟ್ಟಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.